ಕಾಲದ ಕರೆ ಬಂದಾಗ ಎಲ್ಲರೂ ಹೊರಡಲೇಬೇಕು. ದೇವರ ಗುಡಿಯಲ್ಲಿದ್ರು ಅಷ್ಟೇ, ದೇವರ ದರ್ಶನ ಮಾಡಿ ಹೊರಟಿದ್ರು ಅಷ್ಟೇ. ಇವತ್ತು ಶಕ್ತಿ ದೇವತೆಯ ದರ್ಶನ ಮುಗಿಸಿ ಹೊರಟವರಿಗೆ ಸಾವಿನ ದರ್ಶನವಾಗಿದೆ. ಎತ್ತ ನೋಡಿದ್ರೂ ಭಕ್ತರ ದಂಡೆ ಕಾಣ್ತಿದೆ. ಬೆಟ್ಟದ ಬುಡದಲ್ಲೂ ಭಕ್ತರೆ, ಬೆಟ್ಟದ ತುದಿಯಲ್ಲೂ ಭಕ್ತರೆ. ಹೆಜ್ಜೆ ಇಡುವುದಕ್ಕೂ ಹಾದಿಯಿಲ್ಲ. ಒಂದೇ ಒಂದು ಕ್ಷಣ ಮೈಮರೆತ್ರೆ ಎಲ್ಲಿ ಬಿದ್ದಿರ್ತೀವೋ ಅನ್ನೋದು ಗೊತ್ತಿಲ್ಲ. ಹೆಜ್ಜೆ ಹೆಜ್ಜೆಗೂ ಪಡಬಾರದ ಕಷ್ಟಪಡ್ತಿದ್ದಾರೆ. ಆದ್ರೆ ಯಾರೊಬ್ಬರಿಗೂ ಇದು ಪ್ರಾಯಾಸ ಅನಿಸ್ತಿಲ್ಲ. ಯಾವಾಗ ದೇವಿಯನ್ನ ನೋಡ್ತೀವೋ, ಯಾವಾಗ ತಾಯಿ ಬಿಂಡಿಗ ದೇವಿರಮ್ಮನನ್ನ ಕಣ್ತುಂಬಿಕೊಳ್ತೀವೋ ಅಂತಾನೆ ಬೆಟ್ಟ ಹತ್ತುತ್ತಿದ್ದಾರೆ. ನಿನ್ನೆಯಿಂದ ಶುರುವಾದ ದೇವಿರಮ್ಮ ಉತ್ಸವದ ಸಂಭ್ರಮ ಬೆಟ್ಟದ ತುದಿಯಲ್ಲಿ ಮಾರ್ಧನಿಸುತ್ತಿದೆ. 2 ದಿನದಲ್ಲಿ ಲಕ್ಷಾಂತರ ಭಕ್ತರು ಬೆಟ್ಟ ಏರಿ ಬಂದಿದ್ದಾರೆ. ದೇವಿರಮ್ಮ ಬೆಟ್ಟ ಹತ್ತುವಾಗ ನಡೆಯಿತು ಅವಘಡ. ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇನಹಳ್ಳಿಯ ಬಿಂಡಿಗ ದೇವಿರಮ್ಮ ದರ್ಶನ ಭಕ್ತ ಸಾಗರವೇ ಹರಿದು ಬರ್ತಿದೆ. ತಾಯಿ ಬಿಂಡಿಗ ದೇವಿರಮ್ಮ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವುದು, ಅದು ದೀಪಾವಳಿ ಹಬ್ಬದಂದೆ. ನಿನ್ನೆಯಿಂದ ದರ್ಶನ ಶುರುವಾಗಿದ್ದು, ಹವಾಮಾನ ವೈಪರೀತ್ಯದಿಂದ ಇವತ್ತೂ ಕೂಡ ತಾಯಿ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಮೊದಲ ದಿನವೇ 60,000ಕ್ಕೂ ಹೆಚ್ಚು ಜನ ಬೆಟ್ಟ ಏರಿ ಬಂದಿದ್ರು. ಇವತ್ತೂ ಕೂಡ ಸಾವಿರಾರು ಜನ ತಾಯಿ ದರ್ಶನಕ್ಕೆ ಆಗಮಿಸಿದ್ರು. ಬೆಟ್ಟ ಹತ್ತುವ ವೇಳೆ ಕಾಲು ಜಾರಿ ಬಿದ್ದ ವ್ಯಕ್ತಿಯೊಬ್ಬ ಕಾಲು ಮುರಿದುಕೊಂಡಿದ್ದು, 2 ಮಹಿಳೆಯರು ಅಸ್ವಸ್ಥಗೊಂಡಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದು ಹೊರಟವರಿಗೆ ಸಾವಿನ ಶಾಕ್. ಇನ್ನು ಹಾಸನಾಂಬ ದೇವಿ ದರ್ಶನ ಪಡೆದು ವಾಪಸ್ ಹೋಗ್ತಿದ್ದವರ ಬಾಳಲ್ಲಿ ವಿಧಿ ಮೋಸದ ಆಟವಾಡಿದೆ. ಬೆಂಗಳೂರಿನಿಂದ 2 ಯುವತಿಯರ ಜೊತೆ ಯುವಕನೊಬ್ಬ ಬೈಕ್ನಲ್ಲಿ ಹಾಸನಾಂಬೆ ಸನ್ನಿಧಿಗೆ ಬಂದಿದ್ದ. ದೇವರ ದರ್ಶನ ಮಾಡಿದವರು ಖುಷಿಯಾಗಿಯೇ ಮನೆ ಕಡೆ ಹೊರಟಿದ್ರು. ಕಗ್ಗಲಿಕಾವಲು ಫಾರೆಸ್ಟ್ ಬಳಿ ಹೋಗ್ತಿದ್ದಾಗ ಎದುರಿಗೆ ಬಂದ ಇನೋವಾ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ನಂತರ ಈ 3 ಹೋಗ್ತಿದ್ದ ಬೈಕ್ಗೂ ಗುದ್ದಿದ ರಭಸಕ್ಕೆ ಅನುಶ್ರೀ ಬಸವರಾಜ್ ಸಾವನ್ನಪ್ಪ. ಇನ್ನೋರ್ವ ಯುವತಿ ಛಾಯಾ ಸ್ಥಿತಿ ಗಂಭೀರವಾಗಿದೆ. ಹಾಗೆಯೇ ಸ್ಕೂಟಿ ಸವಾರನೂ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಹಾಸನಾಂಬೆ ದೇವಿ ಸನ್ನಿಧಿಯಲ್ಲಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೇ ತಿಂಗಳ 23ಕ್ಕೆ ಹಾಸನಾಂಬೆ ಬಾಗಿಲು ಬಂದ್ ಆಗುತ್ತೆ. 22ನೇ ತಾರೀಕಿನವರೆಗೂ ಮಾತ್ರ ಸಾರ್ವಜನಿಕರಿಗೆ ಅವಕಾಶ ಇರುವುದು. ಹೀಗಾಗಿ ತಾಯಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಇರುವುದರಿಂದ ಭಕ್ತರ ದಂಡೆ ಹಾಸನಾಂಬೆ ಕಡೆ ಮುಖ ಮಾಡಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ವರ್ಷ 70% ಮಹಿಳೆಯರೇ ಹಾಸನಾಂಬೆಗೆ ಬಂದಿದ್ದಾರೆ. ಇದಕ್ಕೆ ಶಕ್ತಿ ಯೋಜನೆಯೇ ಕಾರಣವಂತೆ. ತಾಯಿ ಸನ್ನಿಧಿಗೆ ಜನಸಾಮಾನ್ಯರು ಮಾತ್ರವಲ್ಲ, ಸಿನಿಮಾ ನಟ ನಟಿಯರು, ರಾಜಕೀಯ ನಾಯಕರು ಕೂಡ ಹರಿದು ಬರ್ತಿದ್ದಾರೆ. ಇವತ್ತು ನಟ ವಿಜಯ ರಾಘವೇಂದ್ರ ಕೂಡ ಹಾಸನಾಂಬೆ ದರ್ಶನ ಪಡೆದ್ರು. ಬೆಳಗ್ಗೆಯೇ ಪಂಚೆ ಉಟ್ಟು ಬಂದ ವಿಜಯ ರಾಘವೇಂದ್ರ ಹಾಸನಾಂಬೆ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಂಬ ಸಮೇತರಾಗಿ ಆಗಮಿಸಿ ತಾಯಿಯ ದರ್ಶನ ಪಡೆದ್ರು. ನಾವೆಲ್ಲರೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬಂದಿರುವಂತದ್ದು. ಆ ತಾಯಿಯ ಆಶೀರ್ವಾದ ರಾಜ್ಯದ ಜನತೆ ಮೇಲೆ ಇರಲಿ, ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಕರ್ನಾಟಕದ ಜನತೆಗೆ ಸುಭಿಕ್ಷತೆಯನ್ನು ಕೊಡಲಿ ಮತ್ತು ಕರ್ನಾಟಕ ಅಭಿವೃದ್ಧಿ ದಿಕ್ಕಿನಲ್ಲಿ ನಡೆಯುವಂಥ ಶಕ್ತಿಯನ್ನ ತಾಯಿ ನೀಡಲಿ ಅಂತೇಳಿ ಆ ತಾಯಿಯನ್ನ ನಾವು ಪ್ರಾರ್ಥನೆ ಮಾಡಿದ್ದೀರಿ. ಇನ್ನು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹಾಗೂ ಶಾಸಕ ಜಿಟಿ ದೇವೇಗೌಡ ಕೂಡ ಹಾಸನಾಂಬೆ ದರ್ಶನ ಪಡೆದ್ರು. ಕುಟುಂಬ ಸಮೇತರಾಗಿ ಆಗಮಿಸಿದ ನಾಯಕರು ತಾಯಿಯ ಮುಂದೆ ಶಿರಬಾಗಿದ್ದಾರೆ. ಇಷ್ಟೇ ಅಲ್ಲ, ಸುಳ್ಯ ಶಾಸಕಿ ಭಗೀರಥಿ, ಸಿಎನ್ ಬಾಲಕೃಷ್ಣ, ಮಾಜಿ ಸಚಿವೆ ಮೋಟಮ್ಮ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಹಾಸನಕ್ಕೆ ಆಗಮಿಸಿ ದೇವಿ ದರ್ಶನ ಪಡೆದ್ರು. ಹಾಸನದಿಂದ ಕೃಷ್ಣ ಇಬ್ಬೀಡು ಜೊತೆ ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.